ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನಪ್ಪ ಸೀರೆ ಎಲ್ಲ ಉಟ್ಟು ರೆಡಿ ಆಗಿಬಿಟ್ಟಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ನಿಮ್ಗೆ ಈಗೊಂದು 3-4 ವಾರದ ಮೊದಲು ನಾನು ಸೀರೆ ಉಡುವ ರೀತಿ ನಾನು ಎಲ್ಲ ತೋರಿಸಿದ್ದೆ ಅಲ್ವಾ. ಇವತ್ತು ಸೀರೆ ಉಡುವ ರೀತಿ ಅಲ್ಲ, ನನ್ಗೊಂದು ಗೃಹ ಪ್ರವೇಶಕ್ಕೆ ಹೋಗಕ್ಕಿದೆ. ಹಾಗಾಗಿ ನಾನು ಸೀರೆ ಉಟ್ಟು ರೆಡಿ ಆದವಾಗ ನಿಮ್ಗೂ ತೋರಿಸೋಣ ಅಲ್ವಾ. ನೀವು ಖುಷಿ ಪಡ್ತೀರಲ್ವಾ ಸೀರೆ ಉಟ್ಟದೆಲ್ಲ ನೋಡಿ. ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸ್ಪೆಷಲ್ ಅನ್ನು ಸೇರಿಸೋಣ ಅಂತ. ಏನ್ ಗೊತ್ತಾ, ನೋಡಿ ನಾನೀಗ ಸೀರೆ ಉಟ್ಟು ರೆಡಿ ಆದೆ. ನೋಡಿದ್ರ ನನ್ನ ಸೀರೆ ಲುಕ್ ಹೇಗಿದೆ ಅಂತ? ನೋಡಿ ಇದೊಂಥರ ಬ್ಲೂನು ಅಲ್ಲ, ನವಿಲ್ ಕಲರು ಅಲ್ಲ, ತುಂಬಾ ಚೆನ್ನಾಗಿರೋ ಕಲರ್ ಫ್ರೆಂಡ್ಸ್. ಇದು ಪಿಂಕ್ ಬಾರ್ಡರ್ ಇದೆ ಸಾರಿಗೆ, ಹಾಗೆ ದೊಡ್ಡ ಪಿಂಕ್ ಸೆರಗಿದೆ ಈ ಸಾರಿಗೆ. ಇದು ನಾನು ಸಾರಿಗಳನ್ನು ತೋರಿಸಿದ ವಿಡಿಯೋದಲ್ಲಿ ತೋರಿಸಿದ್ದೆ. ಇದು ನನ್ನ ದೊಡ್ಡ ಮಗಳ ಮದುವೆಯಲ್ಲಿ ಉಟ್ಟಂತಹ ಸೀರೆ. ನನ್ನ ದೊಡ್ಡ ಮಗಳೇ ನನಗೆ ಕೊಡಿಸಿರುವಂತಹ ಸೀರೆ ಇದು. ನನಗೆ ತುಂಬಾ ಇಷ್ಟದ ಸೀರೆ. ಮಗಳ ಮದುವೆ ಅಲ್ಲದೆ ಒಂದ್ ಸರ್ತಿ ಉಟ್ಟಿದ್ದೆ, ಹಾಗೆ ಇವತ್ತು ಉಟ್ಟೆ. ನಾನು ಗೃಹ ಪ್ರವೇಶಕ್ಕೆ ಹೋಗಿ ರೆಡಿ ಆಗ್ತಾ ಇದ್ದೇನೆ. ಹಾಗೆ ಈ ವಾರದಲ್ಲಿ ಇನ್ನೊಂದು ಮದುವೆನೂ ಇದೆ. ಫಂಕ್ಷನ್ಗಳ ಸೀಸನ್ ಅಲ್ವಾ. ಶ್ರಾವಣ ಮಾಸ ಅಂದ್ರೆ ಹಬ್ಬಗಳು, ಮದುವೆ, ಗೃಹ ಪ್ರವೇಶ, ಒಂದ್ರ ಮೇಲೆ ಒಂದು ಫಂಕ್ಷನ್ಗಳು. ಹಾಗಾಗಿ ರೆಡಿ ಆದವಾಗ ನಿಮ್ಗೂ ತೋರಿಸೋಣ. ಈಗ ನಾನು ಕೈಗೆ ಬಳೆ ಹಾಕೊಳ್ಬೇಕು, ಕುತ್ತಿಗೆಗೆ ಸರ ಹಾಕೊಳ್ಬೇಕು. ಫಸ್ಟ್ ಹಾಕೊಳ್ತೇನೆ. ನೋಡಿ ಫ್ರೆಂಡ್ಸ್, 2 ಈ ತರ ಸಿಂಪಲ್ ಆಗಿರೋ ಗೋಲ್ಡ್ ಬ್ಯಾಂಗಲ್ಸ್ ಇದೆ ನನ್ನ ಹತ್ರ, ಚಿನ್ನದ ಬಳೆ ಇದೆ. ಇದಕ್ಕೆ ನಾನು ತುಂಬಾ ಸಿಂಪಲ್ ಆಗಿರುವಂತಹ ಡಿಸೈನ್, ನನ್ನ ಫೇವರೇಟ್ ಡಿಸೈನ್ ನಿಮ್ಗೆಲ್ಲ ಕಾಣ್ತಾ ಇದೆ ಅಂತ ತಿಳ್ಕೊಂಡಿದ್ದೇನೆ. ಇದಕ್ಕೆ ನಾನೀಗ ಪಿಂಕ್ ಕಲರ್ ಈ ತರ ಬ್ಯಾಂಗಲ್ಸ್ ಮ್ಯಾಚ್ ಮಾಡಿ ಹಾಕೊಳ್ತೇನೆ ಕೈಗೆ. ನಂದಿಷ್ಟೇ ನೋಡಿ. ತಲೆ ಬಾಚ್ಕೊಂಡು ಬ್ಲೌಸ್ ಹಾಕೊಂಡೆ, ತಲೆ ಒಂದು ಜಡೆ ಹಾಕೊಂಡೆ, ಈಗ ಒಂದು ಕಾಡಿಗೆ ಹಚ್ಕೊಂಡೆ, ಅಷ್ಟೇ ನಂದು. ಒಂದು ಲಿಪ್ ಗ್ಲೋಸ್ ಹಚ್ಕೊಳ್ತೀನಿ ತುಟಿಗೆ ಅಷ್ಟೇ. ಬ್ಯಾಂಗಲ್ಸ್ ಹಾಕೊಂಡೆ ನೋಡಿ. ಹಾಗೇನೆ ಒಂದು ಸಿಂಪಲ್ ಆಗಿರುವಂಥದ್ದು ನೋಡಿ, ಈ ಒಂದು ನೆಕ್ಲೆಸ್ ಇದೆ. ನನ್ನ ನೆಕ್ಲೆಸ್ಗಳನ್ನು ತೋರಿಸಿದ ವಿಡಿಯೋದಲ್ಲಿ ನಾನು ಇದನ್ನು ತೋರಿಸಿದ್ದೀನಿ ನಿಮ್ಗೆ. ನೋಡಿ, ಕಾಣ್ತಾ ಇದೆ ಅಲ್ವಾ. ಗೃಹ ಪ್ರವೇಶಕ್ಕೆ ಹೋಗ್ಲಿ ಯಾವುದಕ್ಕಾದ್ರೂ ನಾನ್ ರೆಡಿ ಆಗೋದು ಇಷ್ಟೇ ಫ್ರೆಂಡ್ಸ್. ಸಲ ನನ್ನ ಸಾರಿ ಕೆಳಗುವರೆಗೂ ನಿಮ್ಗೆ ತೋರಿಸ್ತೀನಿ ನಾನು. ದೂರದಿಂದ ಒಂದ್ಸಲ ತೋರಿಸ್ತೀನಿ ನಿಮ್ಗೆ. ನೋಡಿದ್ರಾ, ಈ ರೀತಿ ನಾನು ರೆಡಿ ಆದೆ ಅಲ್ವಾ. ಈಗ ನಾನು ಮಾಮೂಲಿ ಪಿನ್ ಮಾಡಿದ್ದೀನಿ. ನಾನು ಲಾಸ್ಟ್ ಸೀರೆ ಉಟ್ಟ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸಣ್ಣಕ್ಕೆ ಬೇಕಾದವರು ಸಣ್ಣಕ್ಕೆ ಹೀಗೆ ತಗೊಂಡು ಹೀಗೆ 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 ಮಾಡಿ ಫೋಲ್ಡಿಂಗ್ ಮಾಡಿ ಸಣ್ಣಕ್ಕೆ, ಕಾಲೇಜ್ ಹುಡುಗಿಯರೆಲ್ಲ ಹಾಕ್ತಾರಲ್ಲ, ತುಂಬಾ ತೆಳ್ಳಗೆ ಸೆರಗು ಹಾಗೆ ಹಾಕೊಳ್ಳುವವರು ಆ ರೀತಿ ಮಾಡ್ಕೊಂಡು ಸೀರೆ ಉಟ್ಕೊಳ್ಳಿ. ನಮ್ಮಂತವ್ರು ನಾವು ಬಾರ್ಡರ್ ಫುಲ್ ಬರುವಷ್ಟು ಅಗಲವಾಗಿ ಹಾಕ್ತೀವಿ. ನಮ್ಮ ವಯಸ್ಸಿಗೆ ಈ ತರ ಡೀಸೆಂಟ್ ಆಗಿ ಉಡುವಂತದ್ದು ಕರೆಕ್ಟ್ ಆಗಿರತ್ತೆ ಅಲ್ವಾ. ಈ ತರ ಉಟ್ಟು ನಾನು ಇಷ್ಟಾಗ್ಲ ಪಿನ್ ಮಾಡಿದ್ದೀನಿ. ಇವತ್ತು ನಾನು ಒಂದೊಂದು ಫಂಕ್ಷನ್ಗೆ ಹೋಗುವಾಗ ಏನ್ ಮಾಡ್ತೀನಿ ಅದನ್ನು ಎಲ್ಲ ನಿಮ್ಗೆ ತೋರಿಸ್ಕೊಡೋಣ ಇವತ್ತು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಬನ್ನಿ ನೋಡೋಣ. ಹೇಳಿದ್ನಲ್ವಾ, ನಾನಿವತ್ತು ಈ ತರ ನೆರಿಗೆ ಹಾಕಿನೇ ಪಿನ್ ಮಾಡಿದ್ದೀನಿ ಸೆರಗನ್ನ. ನೋಡಿ, ಇಲ್ಲಿ ಬಾರ್ಡರ್ ಅನ್ನ ಕರೆಕ್ಟ್ ಆಗಿ ಹೀಗೆ ತಗೊಂಡು ಬಂದು ಇಲ್ಲಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಕಾಣುತ್ತೆ, ಬ್ಲೂ ಬಾರ್ಡರ್ ಅಲ್ವಾ. ಈಗ ನಾನು ಯಾವಾಗ್ಲೂ ಇದೇ ತರ ಸೆರಗ ಹಾಕೋದಿಲ್ಲ, ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಇವತ್ತು ಯಾವ್ಯಾವ ರೀತಿಲಿ ಸೆರಗನ್ ಪಿನ್ ಮಾಡ್ತೀನಿ, ಎಲ್ರೂ ಮಾಡ್ತಾರೆ ಅವ್ರವ್ರಿಗೆ ಇಷ್ಟ ಇರುವಾಗ ಅಲ್ವಾ. ನಾನ್ ಯಾವ ರೀತಿ ಮಾಡ್ತೇನೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಾನು ಈಗ ಈ ಒಂದೊಂದು ಸಾರಿಗೆ ಹೀಗೆ ಪಿನ್ ಮಾಡಿರ್ತೀನಲ್ವಾ. ಈಗ ನಾನು ಪಿನ್ ತೆಗೆದು ಬಿಟ್ಟು ನೋಡಿ, ಸಿಂಗಲ್ ಲೇಯರ್ ಅಲ್ಲಿ ನೋಡಿ ಫ್ರೆಂಡ್ಸ್, ಹೀಗೆ ಮಾಡಿಕೊಂಡು ಈ ಬಾರ್ಡರ್ ಇದೆಯಲ್ವಾ, ಇದನ್ನ ಇಲ್ಲಿಗೆ ಹಿಂಗೆ ಇಟ್ಕೊಂಡ್ ಬಿಟ್ರೆ ಸಿಂಗಲ್ ಲೇಯರ್ ಪಿನ್ ಮಾಡಿ ನೀವು ಈ ಲುಕ್ ಇದೆಯಲ್ಲ, ಸೂಪರ್ ಲುಕ್ ಇದು ಅಷ್ಟೇ ಫ್ರೆಂಡ್ಸ್. ನಂಗೆ ಇದು ತುಂಬಾ ಇಷ್ಟ. ಹಾಗೆ ಮಾಡಿ ಸೆರಗನ್ನ ಈ ಕಡೆ ಹಿಡ್ಕೊಂಡ್ ಬಿಡ್ತೀನಿ ನಾನು. ನೋಡಿ,
ಹೇಗನ್ನಿಸ್ತಾ ಇದೆ ನಿಮ್ಗೆ? ನೀವು ಈ ತರ ಎಲ್ಲ ಚೇಂಜ್ ಮಾಡಿ ಸೀರೆ ಉಡ್ತಾ ಇರ್ತೀರಾ? ಇಲ್ಲ ಅಂದ್ರೆ ಇದನ್ನ ನಾನು ಹೀಗ್ ಮಾಡಿ ಹಿಡ್ಕೊಂಡಿರ್ತೀನಿ. ಆವಾಗ ನಮ್ಮ ಸೆರ್ಗಿನ ಜರಿನೂ ಕಾಣತ್ತೆ, ಫುಲ್ಲು ನೋಡಕ್ಕೂ ಒಂದು ಚಂದ ಲುಕ್ ಬರುತ್ತೆ ಅಲ್ವಾ? ಏನಂತೀರಿ? ನಿಮ್ಗೆ ನನ್ನ ಫುಲ್ ಲುಕ್ ತೋರಿಸ್ತೀನಿ ನಾನೀಗ. ನೋಡಿ ಫುಲ್ ಲುಕ್ ಹೇಗ್ ಕಾಣ್ತಾ ಇದೆ. ಈ ರೀತಿ ಹೀಗೆ ಹಿಡ್ಕೊಂಡ್ರೆ ಚೆನ್ನಾಗಿರತ್ತೆ. ನಿಮ್ಗೆ ಅದು ರಗಳೆ ಕೊಡತ್ತೆ ಅಂದ್ರೆ ಈ ಕಡೆಯಿಂದ ಸೆರ್ಗು ತಗೊಂಡು ಹೀಗೆ ಹಿಡ್ಕೊಂಡ್ ಬಿಡ್ಬೇಕು. ನೋಡಿ ಈ ರೀತಿ ಹಿಡ್ಕೊಂಡ್ರೆ ಕಂಫರ್ಟೇಬಲ್ ಆಗಿರತ್ತೆ. ಎಲ್ಲೂ ಜಾರೋಯ್ತು, ಹಾಗಾಯ್ತು, ಹೀಗಾಯ್ತು ಅಂತ ಆಗೋದಿಲ್ಲ. ಹಾಗೆ ನೋಡಿ ಆ ಸೆರ್ಗು ಅಷ್ಟೇ, ಜರಿ ಎಲ್ಲ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣತ್ತೆ ನೋಡಿ ಅಲ್ವಾ? ಈ ತರ ನೀವು ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರೋ ಜರಿ, ಬಾರ್ಡರ್ ಎಲ್ಲವೂ ಕ್ಲೀನ್ ಆಗಿ ಕಾಣತ್ತೆ. ಸೀರೆ ತುದಿಗೆ ಹಾಕಿದ ಕುಚ್ಚಿದೆಯಲ್ಲ ನೋಡಿ. ನಾನು ನನ್ನ ಸೀರೆಗಳಿಗೆ ನಾನೇ ಕುಚ್ಚು ಹಾಕ್ತೀನಿ ಫ್ರೆಂಡ್ಸ್. ಕೆಲವು ಒಂದು 3-4 ಸೀರೆ ನನ್ನ ಮಗಳ ಮದುವೆ ಟೈಮಲ್ಲಿ ಕೊಟ್ಟಿದ್ದೆ, ಆದ್ರೆ ಮ್ಯಾಕ್ಸಿಮಮ್ ಸೀರೆಗಳು ನಾನೇ ಕುಚ್ಚು ಹಾಕ್ತೀನಿ. ನೋಡಿದ್ರಲ್ವಾ? ಈ ರೀತಿ ಸೀರೆ ಉಟ್ರೆ ಯಾವ ಲುಕ್ ಅಲ್ವಾ ಇದು? ಸೂಪರ್ ಆಗಿ ಕಾಣುತ್ತೆ. ಈಗ ಹೀಗೆ ಸಿಂಗಲ್ ಲೇಯರ್ ಅಲ್ಲಿ ಸೆರ್ಗ್ ಹಾಕಿದ್ದು ನೋಡಿದ್ರಿ ನೀವು ಅಲ್ವಾ? ಈಗ ನಾನು ಏನ್ ಮಾಡ್ತೀನಂದ್ರೆ ನೋಡಿ, ಎಷ್ಟು ಅಗ್ಲ ಬಾರ್ಡರ್ ಇದೆ ಅಲ್ವಾ ಈ ಸಾರಿಗೆ. ಇದನ್ನ ಹೀಗೆ ಬಾರ್ಡರ್ ಮಾತ್ರ ಹೀಗೆ ತಗೊಂಡ್ಬಿಟ್ಟು ನೀವು ಹೀಗೆ ಅದನ್ನ ಇಲ್ಲಿಗಿಟ್ಕೊಂಡು ಇನ್ನೊಂದು ಸ್ವಲ್ಪ ಮೇಲ್ ಮಾಡ್ತೀನಿ. ಬೇಕಿದ್ರೆ ಸ್ವಲ್ಪ ಸಪೂರ ಮಾಡ್ಕೊಳ್ಬಹುದು. ಪೂರ್ತಿ ಬಾರ್ಡರ್ ಬೇಡ ಅಂದ್ರೆ ಸ್ವಲ್ಪ ಥಿನ್ ಮಾಡ್ಕೊಂಡು ಈ ತರ ಮಾಡ್ಕೊಂಡು ಹೀಗೆ ಹಾಕೊಂಡು ನೋಡಿ ಈ ತರ ಪಿನ್ ಮಾಡ್ಕೊಂಡ್ರೆ ಇಲ್ಲಿ ಮೈ ಕಲರ್ ಸಾರಿ ಈ ಕಡೆ ಬರುತ್ತೆ, ಹೀಗೆ ಬರುತ್ತೆ. ತುಂಬಾ ಜನ ಅವ್ರಿಗೆ ಹೊಟ್ಟೆ ಕಾಣಬಾರ್ದು ಹಿಂಗೆಲ್ಲ ಇರುತ್ತಲ್ವಾ, ಇಲ್ಲಿ ಹೊಟ್ಟೆ ಕಾಣಬಾರ್ದಿರುತ್ತಲ್ವಾ, ಸ್ವಲ್ಪ ದಪ್ಪ ಹೊಟ್ಟೆ ಎಲ್ಲ ಇದ್ರೆ ಇಲ್ಲಿ ಹೊಟ್ಟೆ ಕಾಣಬಾರ್ದು ಅನ್ನೋ ಫೀಲಿಂಗ್ ಇರುತ್ತೆ ತುಂಬಾ ಜನ ಲೇಡೀಸಿಗೆ. ಅದೆಲ್ಲ ಕಾಮನ್ ಅಲ್ವಾ, ನಮ್ಮ ಮೈ ಮುಚ್ಕೊಳ್ಬೇಕು ಅನ್ನೋದು ಇರತ್ತಲ್ವಾ. ದಪ್ಪ ಇರುವವರೆಲ್ಲ ಈ ತರ ಪಿನ್ ಮಾಡಿ ಸಾರಿ ಉಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನಾನೀಗ ಇದಕ್ಕೆ ಪಿನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ ನಾನು ಅಲ್ಲಿ ಪಿನ್ ಮಾಡಿದ್ದೆ ಅಲ್ವಾ, ಸಿಂಗಲ್ ಲೇಯರಿಗೆ ಪಿನ್ ಮಾಡಿದ್ದೆ ಅಲ್ವಾ, ಆ ಪಿನ್ ಅನ್ನೇ ತೆಗೆದು ಇದಕ್ಕೆ ಹಾಕದೆ. ಈಗ ನೋಡಿ ಈ ಲುಕ್ ಹೇಗಿದೆ. ನಿಮ್ಗೆ ಬೇಕಂದ್ರೆ ಈ ತರನು ಹಿಡ್ಕೊಳ್ಬಹುದು, ಹೇಗ್ ಬೇಕಿದ್ರೆ ಹಿಡ್ಕೊಳ್ಬಹುದು. ನಾನು 4 ಸ್ಟೈಲ್ ಅಲ್ಲಿ ಫಸ್ಟ್ ಹೇಳಿದ್ನಲ್ಲ, ತೆಳ್ಳಿಗೆ ಕಾಲೇಜ್ ಸ್ಟೂಡೆಂಟ್ಸ್ ಉಡ್ತಾರಲ್ಲ, ತುಂಬಾ ರೇರ್ಲಿ ನಾನು ಶಿಫಾನ್ ಸಾರಿಗಳು ಮತ್ತೆ ಸಣ್ಣ ಜರಿ ಬಾರ್ಡರ್ ಇರುವಂತಹ ರೇಷ್ಮೆ ಸೀರೆಗಳು, ಮತ್ತೆ ಜರಿಯಾಗಿ ಗಚ್ಚು ಬಾರ್ಡರ್ ಇರುವಂತಹ ರೇಷ್ಮೆ ಸೀರೆಗಳಿರುತ್ತಲ್ವಾ, ಆ ಸಪೂರ ಬಾರ್ಡರ್ ಇರುವಂತಹ ರೇಷ್ಮೆ ಸೀರೆಗಳನ್ನ ನಾನು ಇಷ್ಟೇ ಅಗಲಕ್ಕೆ ಸೆರ್ಗಿನ ಪಟ್ಟಿ ಮಾಡಿ ಸೀರೆ ಉಡ್ತೇನೆ. ಏನಂದ್ರೆ ಇನ್ನೂ ಒಂದು ನಿಮ್ಗೆ ಪಾಯಿಂಟ್ ಹೇಳ್ತೀನಿ ನಾನು. ನಮ್ಮ ಕ್ಲೋಸ್ ರಿಲೇಟಿವ್ಸ್ ಮದ್ವೆ ಇರತ್ತೆ ಅಂದ್ರೆ ನನ್ನ ಭಾವನ್ ಮಕ್ಕಳದ್ದು, ನಮ್ಮ ಮನೆದೇ ಮದುವೆಗಳೆಲ್ಲ ಇದ್ದಾವಾಗ ನಮ್ಗೆ ತುಂಬಾ ಓಡಾಟ ಇರತ್ತಲ್ವಾ. ಆವಾಗ ನೀವು ಸಿಂಗಲ್ ಲೇಯರ್ ಎಲ್ಲ ಹಾಕೊಂಡ್ರೆ ಆಚೆ ಈಚೆ ಓಡಾಡ್ಬೇಕು, ಅದನ್ನ ಹಿಡ್ಕೊಂಡು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ. ಅಂತ ಟೈಮಿಗೆ ನೀವು ಸಪೂರ ತೆಳ್ಳಿಗೆ ಬೇಕಿದ್ರೆ ಅಥವಾ ಇಷ್ಟಗ್ಲಕ್ಕೆ ನೆರಿಗೆ ತಗೊಂಡೆ ಎಲ್ಲ ಸೇರಿಸಿ ಪಿನ್ ಮಾಡಿ ಉಡುದು ಯಾವಾಗ್ಲೂ ಸೇಫ್. ಈಗ ಬೇರೆ ನಿಮ್ಮ ಫ್ರೆಂಡ್ಸ್ ಮಕ್ಕಳ ಮದುವೆ, ನಮ್ಮ ಫ್ರೆಂಡ್ಸ್ ಮಕ್ಕಳ ಮದುವೆ, ನಮ್ಮ ನೇಬರ್ಸ್ ಮದುವೆ, ಅದು ಇದು ಅಂತ ಸ್ವಲ್ಪ ಅಥವಾ ದೂರದ ರಿಲೇಟಿವ್ಸ್ ಮದುವೆ, ಇದಕ್ಕೆಲ್ಲ ಅಟೆಂಡ್ ಮಾಡುವಾಗ ನೀವು ಆರಾಮ್ಸೆ ಸಿಂಗಲ್ ಲೇಯರ್ ಸಾರಿ ಉಟ್ಕೊಂಡು ಆಡ್ಬೋದು. ಇಲ್ಲ ಈ ತರ ಬೇಕಿದ್ರು ಹಾಕೊಳ್ಬಹುದು, ನಿಮ್ ಇಷ್ಟ. ಹಾಗಾಗಿ ನಾನಿವತ್ತು ಮ್ಯಾಚಿಂಗ್ ಬಳೆ ಹಾಕೊಂಡು ಸಣ್ಣ ನೆಕ್ಲೆಸ್ ಹಾಕೊಂಡು ನಾನು ರೆಡಿ ಆದೆ. ಅದನ್ನು ನಿಮ್ಗೆ ತೋರಿಸ್ಬಿಡೋಣ. ಹಾಗೆ ಏನು ಶ್ರಾವಣ ಮಾಸ ಅಂದ್ರೆ ಹಬ್ಬಗಳ ಸೀಸನ್ನು. ಈಗ ವರಮಹಾಲಕ್ಷ್ಮಿ ಹಬ್ಬ ಈ ವಾರದಲ್ಲೇ ಬರ್ತಾ ಇದೆ ಅಲ್ವಾ. ಹಾಗಾಗಿ ನಾನು ನಿಮ್ಗೆ ವರಮಹಾಲಕ್ಷ್ಮಿಗೂ ಹೆಲ್ಪ್ ಆಗತ್ತೆ, ಯಾವ ತರ ನೀವು ಸೀರೆ ಉಟ್ಟು ರೆಡಿ ಆಗ್ಬೋದು ಹಬ್ಬಕ್ಕೆ ಅಲ್ವಾ. ಹಾಗೇನೆ ಇದು ಸೋಮವಾರ ಈ ವಿಡಿಯೋ ನಂದು ನೀವು ನೋಡ್ತೀರಿ. ಬುಧವಾರ ನಾನು ವರಮಹಾಲಕ್ಷ್ಮಿಗೆ ಸೂಪರ್ ಆಗಿರುವಂತಹ ಹಾಡನ್ನು ಕೊಡ್ತೀನಿ. ಹಾಗೆ ಕಳೆದ ವರ್ಷ ನಾನು ವರಮಹಾಲಕ್ಷ್ಮಿಗೆ ಹಾಡಿದ ಹಾಡನ್ನು ನೀವೆಲ್ಲರೂ ತುಂಬಾ ಇಷ್ಟಪಟ್ಟಿದ್ದೀರಿ. ನೋಡ್ದಿದ್ದವರು ಐ ಬಟನ್ ಅಲ್ಲಿ ಅದನ್ನು ಕೊಟ್ಟಿರ್ತೀನಿ. ಕಣ್ಣ ತುಂಬ ಕಂಡೆ ನಮ್ಮ ಕಮಲ ನೇತ್ರಿಗ, ಈ ಹಾಡು ಕಳೆದ ವರ್ಷ ಹಾಡಿದ್ದೆ. ನೀವೆಲ್ಲರೂ ಅದನ್ನು ನೋಡಿ ಹಾಗೆ ಬುಧವಾರ ಬರುವಂತಹ ಹೊಸ ಹಾಡಿಗೂ ಕಾಯ್ತಾ ಇರಿ ಅಂತ ಹೇಳ್ತಾ, ನನ್ನ ಸಾರಿ ನಿಮ್ಗೆ ಹೇಗೆ ಅನಿಸ್ತು
ಅನಿಸ್ತು? ಇಷ್ಟ ಆಯ್ತಾ? ನಾನು ಮಾಡುವ ಸೆರಗನ್ನ ಪಿನ್ ಮಾಡುವ ರೀತಿ ನಿಮ್ಗೆ ಹೇಗೆ ಅನಿಸ್ತು? ನೀವು ಯಾವ್ಯಾವ ರೀತಿಲಿ ಮಾಡ್ತೀರಿ? ಬಟ್ ನಮ್ಮ ಟ್ರೆಡಿಷನ್ ಇದೆ ಅಲ್ವಾ, ಇದನ್ನೇ ನಾನು 4 ವೆರೈಟಿಲಿ ಉಡ್ತಾ ಇರ್ತೇನೆ. ಅದನ್ನೇ ನಿಮ್ಗೆ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದು. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆದ್ರೆ ಏನ್ ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ. ಕಾಯ್ತಾ ಇರಿ ನನ್ನ ವಿಡಿಯೋಕ್ಕಾಗಿ.